ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದುಕಿನ ಅರ್ಥಪೂರ್ಣ ಹಿತ ನುಡಿಗಳನ್ನು ನಿತ್ಯ ಸತ್ಯ ಅಂತಲೇ ಹೇಳ್ಬೋದು. ನಾವು ಕೆಲವನ್ನ ಕೇಳಿರ್ಬೋದು ಅಥವಾ ತಿಳಿದಿರ್ಬೋದು, ಅಥವಾ ಮುಂದೆ ಈ ಒಂದು ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗಬಹುದು. ಅದಕ್ಕೆ ನಾನು ಆಗಾಗ ಅರ್ಥಪೂರ್ಣ ಹಿತ ನುಡಿಗಳನ್ನು ಹೇಳ್ತಾ ಇರ್ತೇನೆ. ನಾನು ಕೇಳಿದಂಥ, ನಾನು ನೋಡಿದಂಥ ಎಲ್ಲ, ನಾನು ತಿಳಿದಂಥ ಅದನ್ನು ನಿಮಗೆ ಸುಮಾರು ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ. ಇನ್ನು ಮುಂದೆನೂ ಹೇಳ್ತೇನೆ. ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗುತ್ತೆ. ಲೈಕ್, ಶೇರ್ ಮಾಡಿ. ಅದೇ ಬೇಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅಂದರೆ ಸ್ಪಷ್ಟವಾಗಿ ಡೀಟೇಲ್ ಆಗಿ ಅದನ್ನು ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ನಿಮ್ಮವರಿಗೆ ವಿಶ್ ಮಾಡಬೇಕು, ನಿಮ್ಮ ಒಂದು ವಿಷಯನ ನನ್ನ ಚಾನಲ್ ಮುಖಾಂತರ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೆದು ಕಳಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಪ್ರಶ್ನೆಗೆ ಏನಾದರೂ ಸ್ವಲ್ಪ ಉತ್ತರ ಕೊಡೋದು ಲೇಟ್ ಆದರೆ ಚಿಂತೆ ಬೇಡ, ಖಂಡಿತವಾಗ್ಲೂ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆಗಬಹುದು, ಆದರೆ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಿದ್ದ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬದುಕಿನ ಕೆಲವೊಂದು ತುಂಬ ನಾವು ಅರ್ಥಕೊಳ್ಬೇಕಾದಂಥ ಅಥವಾ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ಥರನೇ ಹೋದರೆ ನಮ್ಮ ಜೀವನ ಆದಷ್ಟು ನೆಮ್ಮದಿ ಕಾಣಬಹುದೇನು. ನೋಡಿ, ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸಿದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು. ಸತ್ಯ ಅಲ್ವಾ? ಖಂಡಿತವಾಗಿ. ಇನ್ನೊಂದು, ನಿನ್ನಲ್ಲಿ ಈ 3 ಗುಣಗಳನ್ನು ಯಾರು ನೋಡಿ ನಿಮ್ಮನ್ನು ನಂಬ್ತಾರೋ, ಅಂದರೆ ನಿಮ್ಮನ್ನು ಇಷ್ಟಪಡ್ತಾರೋ ಅವರನ್ನು ನಂಬಿ. ಏನು ಗೊತ್ತಾ? ನಿನ್ನ ಕಿರುನಗೆಯ ಹಿಂದಿರುವ ದುಃಖ, ನಿನ್ನ ಕೋಪದ ಹಿಂದಿರುವ ಪ್ರೀತಿ, ನಿನ್ನ ಮೌನದ ಹಿಂದಿರುವ ಕಾರಣ. ಈ 3ನ್ನು ಯಾರು ಅರ್ಥ ಮಾಡ್ತಾರೋ ಅವರನ್ನು ಯಾವತ್ತೂ ನಂಬೋದು. ಆಯಿತಾ? ಸಮಯ ಸಿಕ್ಕಾಗ ಮಾತನಾಡುವವರಿಗಿಂತ ಸಮಯವನ್ನು ಕೊಟ್ಟು ಮಾತನಾಡುವವರನ್ನು ನಂಬಿದರೆ ಒಳ್ಳೆಯದು. ಎಷ್ಟು ಚೆನ್ನಾಗಿದೆ ಅಲ್ವ? ತಲೆ ಬಾಗಬೇಕು ಯಾರ ಮುಂದೆ ಗೊತ್ತಾ? ತಿಳಿದವರ ಮುಂದೆ, ನಮ್ಮನ್ನು ತುಳಿದವರ ಮುಂದೆ ಅಲ್ಲ. ಇನ್ನೊಂದು, ಮನಸ್ಸಿನ ಭಾವನೆಗಳಿಗೆ ಪ್ರತಿ ಸಲ ಪೆಟ್ಟು ಬಿದ್ದಾಗ ಏನಾಗುತ್ತೆ ಗೊತ್ತಾ? ಆ ಮನಸ್ಸಲ್ಲಿ ಕೊನೆಗೆ ಉಳಿಯುವುದು ಮೌನ ಅಷ್ಟೆ. ಇನ್ನೊಂದು, ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಅನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ, ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ನೆಮ್ಮದಿ, ಸೌಖ್ಯ ಅಲ್ವಾ? ಅದನ್ನು ನಾನು ಪ್ರತಿ ಸಲವೂ ಹೇಳ್ತೇನೆ. ಕಷ್ಟ ಬಂದಾಗ ಯಾರಿರ್ತಾರೆ, ಸುಖ ಬಂದಾಗ ಯಾರಿರ್ತಾರೆ, ಸುಖ ಬಂದಾಗ ಎಲ್ಲರೂ ಇರ್ತಾರೆ, ಕಷ್ಟ ಬಂದಾಗ ಯಾರು ಇರ್ತಾರೆ ಅನ್ನೋದು ಮುಖ್ಯವಾಗಿರುತ್ತೆ ಅಲ್ವಾ? ಅಷ್ಟೇ. ಆಗ ಯಾರೂ ಇರೋದಿಲ್ಲ. ಆ ಭಗವಂತನನ್ನು ನಾಮಸ್ಮರಣೆ ಮಾಡಿದ್ರೆ ಅವ್ರು ಯಾರನ್ನೋ ಒಂದು ಕಷ್ಟಕ್ಕೆ, ಯಾರೋ ಒಬ್ಬರನ್ನು, ನಮ್ಮವರಲ್ಲದವರನ್ನು ಯಾರೋ ಒಬ್ಬರನ್ನು ನಮಗೆ ಏನೋ ಒಂದು ಕಷ್ಟಕ್ಕೆ ಸ್ಪಂದಿಸುವಾಗ ಕೊಡಬಹುದೇನು. ಅದು ಕೂಡ ಭಗವಂತನ ನಾಮಸ್ಮರಣೆ, ಭಕ್ತಿ ಮಾಡ್ತಾಯಿದ್ರೆ ಅಲ್ವಾ? ಹಾಗೆಯೇ ಇನ್ನೊಂದು, ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ನಾವು ಕರ್ಮ ಮಾಡ್ತೇವೆ ನೋಡಿ, ಕೆಟ್ಟ ಕರ್ಮ. ಆ ಕರ್ಮ ನಾವು ಮಾಡಿ ಮರೆತು ಹೋಗ್ಬೋದು, ಆದರೆ ನಮ್ಮ ಕೆಟ್ಟ ಸಮಯಕ್ಕೆ ಅದು ಕರೆಕ್ಟಾಗಿ ಉಳ್ಕೊಂಡು ಬರುತ್ತೆ. ಕರೆಕ್ಟಾಗಿ ಆ ದೇವರು ಅದನ್ನು ನಮ್ಮ ಕಡೆ ಬರುವಾಗೆ ಮಾಡ್ತಾರೆ. ಆದರೆ ನಾವು ಇಷ್ಟು ಮಾಡಿದರೆ ಅದು ದುಪ್ಪಟ್ಟಾಗಿ ಬರುತ್ತೆ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡು. ಆಯಿತಾ? ಬರಬೇಕು, ನಾವು ಮಾಡಿರುವುದು ನಮಗೆ ಬಂದೇ ಬರುತ್ತೆ. ಅದು ನಮ್ಮ ಸಮಯ ಯಾವಾಗ ಬರಬೇಕು ಆವಾಗ ಅದು ಕರೆಕ್ಟಾಗೇ ಬರುತ್ತೆ. ನೆನ್ಪಿಟ್ಕೊಳ್ಳಿ. ತಿಳಿದುಕೋ, ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ. ಯಾಕಂದರೆ ಹುಚ್ಚು ಜನಗಳಿಗೆ ಗೊತ್ತಿರೋದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಅಂದುಕೊಂಡಿರ್ತಾರೆ. ಅದು ಅವರ ಮೂರ್ಖತನ.
ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇರೋದೇ ಈಗಿನ ಕಾಲದಲ್ಲಿ ಒಳ್ಳೆಯದು. ಆದರೆ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ ಅಲ್ವಾ. ಇದ್ದದ್ದನ್ನು ಇದ್ದಾಗೆ ಹೇಳುವುದೇ ಕೆಲವರದು ಒಂದು ಅವರ ಒಂದು ಪ್ರಾಮಾಣಿಕತೆ. ಆದರೆ ಅದಕ್ಕೆ ಸಿಗುವ ಮನ್ನಣೆ ಮಾತ್ರ ಅಷ್ಟು ಏನೂ ಇಲ್ಲ. ಯಾವಾಗ ಸುಳ್ಳು ಹೇಳ್ತಾರೋ ಅಂಥವ್ರಿಗೆ ಜನ ಭೇಷ್ ಅಂತಾರೆ. ಆದರೆ ಒಂದೇ ಗಳಿಗೆ ಅದರ ತಾತ್ಕಾಲಿಕ ಅಂತ ಹೇಳ್ತಾರಲ್ವ ಆ ಥರ. ಆದರೆ ಯಾರು ಪ್ರಾಮಾಣಿಕವಾಗಿ ಸತ್ಯವಾಗಿರ್ತಾರೆ ಅವರಿಗೆ ಜನಗಳು ಬೆಂಬಲ ಕೊಡ್ತಿದ್ರು ಪರವಾಗಿಲ್ಲ, ಆ ದೇವರು ಬೆಂಬಲ ಕೊಟ್ಟೇ ಕೊಡ್ತಾರೆ, ಅದಕ್ಕೆ ಒಂದು ಫಲ ಕೊಟ್ಟೇ ಕೊಡ್ತಾರೆ, ಅದಂತೂ ಸತ್ಯ. ಮೋಸ ತಪ್ಪಿನಿಂದ ಆಗುವುದಿಲ್ಲ, ಪೂರ್ವಕವಾಗಿ ಆಗಿರುತ್ತೆ. ನೆನಪಿಟ್ಕೊಳ್ಳಿ. ಮೋಸ ಅಲ್ವಾ, ಮೋಸ ಆಗೋದು ಅದು ತಪ್ಪಿನಿಂದ ಖಂಡಿತ ಮೋಸ ಆಗೋದಿಲ್ಲ. ಅದು ಉದ್ದೇಶಪೂರ್ವಕವಾಗಿ ಆಗಿರುತ್ತೆ. ಮೋಸ ಅನ್ನುವ ಪದ ಅದು ನಮ್ಮ ಊರಿಂದಲೇ ಆಗೋದು ಜಾಸ್ತಿ ಆಗಿರುತ್ತೆ ಅಲ್ವಾ. ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ, ಹೊತ್ತುಕೊಂಡು ಹೋಗುವುದು ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೊಟ್ಟು ಬಿಡು.